ಎಲ್ಲರಿಗೂ ಕೂಡ ಶುಭವಾಗಲಿ. ಇವತ್ತಿನ ದಿನ ಸ್ವಯಂ ರಕ್ಷಣೆ ಆಗಿರ್ಬೋದು ಹಾಗೂ ಆತ್ಮರಕ್ಷಣೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಒಂದು ನಿರ್ಮಾಣಗೊಂಡಿರುತ್ತೆ. ಮುಖ್ಯವಾಗಿ ಹೆಣ್ಮಕ್ಳು ಯಾವ ರೀತಿ ತಮ್ಮನ್ನು ತಾವು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಕೆಲವರು ಆತ್ಮರಕ್ಷಣಾ ತಂತ್ರಗಳನ್ನು ಕಲಿತಾ ಇರ್ತಾರೆ. ಹಾಗೆ ಕೆಲವರು ಕಲಿದಲ್ಲೇ ಇಲ್ಲದಂಥವರು ತುಂಬ ಯಾವ ರೀತಿ ಮಂತ್ರದ ಸಹಾಯದಿಂದ ತಮ್ಮನ್ನು ತಾವು ರಕ್ಷಿಸ್ಕೋಬಹುದು. ಸೊ ಮಂತ್ರ ಸಿದ್ಧಿಗಳನ್ನು ಯಾವ ಥರ ಮಾಡ್ಕೋಬಹುದು. ಕೆಲವೊಂದು ಮಂತ್ರಗಳು ಈ ನಮ್ಮ ಸ್ವಯಂ ರಕ್ಷಣೆಗಾಗಿ ಅಂತ ಹೇಳಿಬಿಟ್ಟು ಕೆಲವೊಂದು ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಓಂ ನಮೋ ನರಸಿಂಹಾಯ ನಮಃ. ಈಗ ಆ್ಯಕ್ಚುಲಿ ಮಕ್ಕಳಿಗೆ ನಾವು ಈ ಒಂದು ವರ್ಡನ್ನು ಹೇಳ್ಕೊಡೋದಕ್ಕಿಂತ ಮುಂಚೆ ನರಸಿಂಹ ದೇವರು ಯಾವ ಥರ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟು ಯಾವ ರೀತಿ ಕಾಪಾಡಿರೋ ಅಂತಹ ಎಷ್ಟೋ ಸನ್ನಿವೇಶಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಇರ್ಬೋದು. ಹಾಗೆ ನಾವು ಕೂಡ ಅರ್ಥ ಮಾಡ್ಕೋಬೋದು. ಸೊ ಓಂ ನರಸಿಂಹಾಯ ನಮಃ ಅನ್ನೋ ಒಂದು ವರ್ಡನ್ನು ನಾವು ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ಕೊಳ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಂದು ದೈವಿಕ ಒಂದು ಎನರ್ಜಿ ಅಂಶ ಅನ್ನೋದು ಕೂಡ ನಮ್ಮ ಸರೌಂಡಿಂಗ್ ನಿರ್ಮಾಣಗೊಳ್ತಾ ಇರುತ್ತೆ. ಸೊ ಮಂತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ, ತರಂಗಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಒಂದು ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಲಿಲ್ದಂಗೆ ನೋಡ್ಕೊಳ್ತಾ ಇರ್ತವೆ. ಫಸ್ಟು ಆ ಒಂದು ಕೆಲವೊಂದು ಸತ್ಯಗಳನ್ನು ನಾವು ತಿಳ್ಕೊಂಡಿರಬೇಕು. ಮಂತ್ರ ಹೇಳಿದ ತಕ್ಷಣವೇ ನನ್ನನ್ನು ನಾನು ರಕ್ಷಿಸ್ಕೊಂಡ್ಬಿಡುತ್ತೀನ ಅನ್ನೋ ಈ ಥರದ ಕ್ವಶನ್ ನಮ್ಮಲ್ಲಿ ಹುಟ್ಟುತ್ತಾ ಇರಬಾರ್ದು. ಸೊ ಹಾಗೆ ಈ ಒಂದು ಸ್ವಯಂ ರಕ್ಷಣೆ ಅಂತ ಬಂದಾಗ ಸೊ ಓಂ ರೀಂ ದುಂ ದುರ್ಗಾಯ ನಮಃ ಅಂತ ಹೇಳಿಬಿಟ್ಟು ನಾವು ಕೆಲವೊಂದು ದುರ್ಗಾದೇವಿಯ ಚಮತ್ಕಾರಗಳನ್ನು ನಾವು ತಿಳ್ಕೊಂಡಿರಬೇಕು, ಇಲ್ಲ ಮಕ್ಕಳಿಗೂ ಕೂಡ ತಿಳಿಸ್ತಾ ಇರಬೇಕು. ಸೊ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಾಗ ನಮ್ಮೊಳಗೆ ಅಗಾಧವಾದ ಒಂದು ಶಕ್ತಿ ನಿರ್ಮಾಣಗೊಳ್ತಾ ಇರಬೇಕು. ಈಗ ನಾನು ಸಡನ್ನಲ್ಲಿ ತೊಂದರೆ ಒಳಗೆ ಸಿಕ್ಕೊಂಡಿದ್ದೀನಿ, ನಾನು ಭಯಭೀತನಾಗಿ ನಾನು ಏನಾದರೂ ಒಂದು ಮಂತ್ರ ಹೇಳ್ತೀನಿ ಅಂತಂದರೆ ಆ ರೀತಿ ಅವರನ್ನು ನಾವು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಸಪೋಸ್ ನಾನು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ, ನನ್ನನ್ನು ಹೊಡೆದಾಕ್ಬಿಡ್ತಾರಪ್ಪ, ನನ್ನನ್ನು ಮುಗಿಸ್ಬಿಡ್ತಾರಪ್ಪ, ಈ ಥರದ ಒಂದು ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಬಂತು ಅಂತ ಅಂದರೆ ನಮ್ಮದೇ ಆದ ಒಂದು ಎನರ್ಜಿ ಕ್ರಿಯೇಟ್ ಆಗಬೇಕಾಗಿರುತ್ತೆ. ಆ ಎನರ್ಜಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಕೆಲವೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು. ನಮಗೆ ಗೊತ್ತಿಲ್ಲದಂಗೆ ಒಂದೊಂದು ಸಲ ಏನಾಗ್ಬಿಡುತ್ತೆ, ತುಂಬ ಸಿಟ್ಟು ಬಂದಾಗ, ತುಂಬ ಹೆದರಿಕೆ ಆದಾಗ ನಾವೇನು ಮಾಡ್ತಾ ಇರ್ತೀವಿ, ಜೈ ಬಜರಂಗ ಬಲಿ ಅಂತ ನೀವು ಏನಾದರೂ ಒಂದು ಸನ್ನಿವೇಶಕ್ಕೆ ನುಗ್ಗಬೇಕಾದ್ರೆ ಗೊತ್ತಿಲ್ಲದಂಥ ಆನೆ ಬಲ ಬರ್ತಾ ಇರುತ್ತೆ. ಸೊ ಬಾಯಲ್ಲಿ ಗೊತ್ತಿಲ್ಲದಂಗೆ ನಾವು ಜೈ ಬಜರಂಗ ಬಲಿ ಅಂತ ಹೇಳ್ತಾ ಇರ್ತೀವಿ. ಹಾಗೆಯೇ ಇನ್ನೂ ಕೆಲವೊಂದು ಸಮಯದಲ್ಲಿ ಹೇಗಪ್ಪ ಅಂತಂದರೆ, ಈಗ ಸಪೋಸ್ ನಾನು ತುಂಬ ಏನೋ ಒಂದು ಭಾರಿ ನನಗೆ ಸಿಟ್ಟು ಬಂದಿದೆ, ಭಾರಿ ನನ್ನನ್ನು ರಕ್ಷಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆಯಪ್ಪ ಅಂತಂದಾಗ ಸೊ ನಾವು ಕೆಲವೊಂದು ದೇವರುಗಳನ್ನು ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಏನಪ್ಪ ಅಂತಂದರೆ ಓಂ ಶ್ರೀ ವೀರಭದ್ರಾಯ ನಮಃ. ವೀರಭದ್ರಾಯ ಅಂದ ತಕ್ಷಣವೇ ಒಂದು ಪವರ್ಫುಲ್ ಗಾಡ್ ಅನ್ನೋದು ನಮ್ಮ ಮನಸ್ಸಿನೊಳಗೆ ಬರ್ತಾ ಇರುತ್ತೆ. ಹಾಗೆ ಓಂ ದುಂ ದುರ್ಗಾಯ ನಮಃ ಅಂದ ತಕ್ಷಣವೇ ಆ ದುರ್ಗಾದೇವಿಯ ಒಂದು ಆಹ್ವಾನನೇ ನಮ್ಮೊಳಗೆ ಆಯ್ತೇನಪ್ಪ ಅನ್ನೋ ಒಂದು ಭಾವನೆ ಬರ್ತಾ ಇರುತ್ತೆ. ಸೊ ಹಾಗೆ ಶಿವಂದು ಅಂತ ಬಂದಾಗ ಓಂ ಶ್ರೀ ಕಾಲಭೈರವಾಯ ನಮಃ, ಓಂ ಶ್ರೀ ಕಾಲಭೈರವಾಯ ನಮೋ ನಮಃ. ಈ ಥರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡೋ ಒಂದು ತಾಕತ್ತು ನಮ್ಮೊಳಗಡೆ ಬರೆಸ್ಕೊಳ್ತಾ ಇರಬೇಕು. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಆ ಥರದ ಚಿಕ್ಕ ಚಿಕ್ಕ ಮಂತ್ರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸಪೋಸ್ ನಮಗೆ ತುಂಬ ದುಸ್ವಪ್ನ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಾವೆ ಮಕ್ಕಳಿಗೆ, ಇಲ್ಲ ನಮಗೆ ಬೀಳ್ತಾ ಇದ್ದಾವೆ ಅಂದಾಗಲೂ ಕೂಡ ನಾವು ಓಂ ಐಂ ರೀಂ ರಾಮದೂತಾಯ ನಮಃ. ಇನ್ನೊಂದ್ಸಲ ಹೇಳ್ತೀನಿ, ಓಂ ಐಂ ರೀಂ ರಾಮದೂತಾಯ ನಮಃ. ಈ ಮಂತ್ರನ ನಾವು ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇರ್ಬೋದು. ಸೊ ನಾವು ಕೂಡ ಹೇಳ್ಕೊಳ್ತಾ ಇರ್ಬೋದು. ಸೊ ಹಾಗೆ ಓಂ ರೀಂ ದುಂ ದುರ್ಗಾಯ ನಮಃ. ಸೊ
ಓಂ ಹಾಂಗ್ ಶ್ರೀ ಮಹಾಕಾಳಿಕೇ ನಮಃ. ಇಲ್ಲಿ ಒಂದೊಂದು ವರ್ಡು, ಇವು ದುರ್ಗಾಯ ನಮಃ, ಕಾಳಿಕಾಯ ನಮಃ. ಸೊ ಇವೆಲ್ಲವೂ ಏನು ಮಾಡ್ತಾ ಇರ್ತವೆ, ನಮ್ಮಲ್ಲಿ ಒಂದು ರೀತಿ ಆತ್ಮವಿಶ್ವಾಸನ ಹುಟ್ಟಿಸ್ತಾ ಇರ್ತವೆ. ಹಾಗೆ ಆಂಜನೇಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದಾಗ ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಸ್ವಾಹ ಅಂತಂದು ಕೂಡ ನಾವು ಹೇಳ್ಕೊಳ್ತಾ ಹೋಗ್ಬೋದು. ಮಹಿಷಾಮರ್ದಿನಿ ಸ್ವಾಹ. ಹಾಗೆ ಓಂ ನಮೋ ಅಗ್ನಿರೂಪಾಯ ರಿಂಗ್ ನಮಃ. ಸೊ ಇವೆಲ್ಲವೂ ಏನಪ್ಪ ಅಂತಂದರೆ ಒಂದು ಸಿಂಗಲ್ ಲೈನ್ ಮಂತ್ರಗಳು. ಹಾಗೆ ಇನ್ನೂ ನಿಮಗೆ ರೀಮ್ ಅನ್ನೋದು ರೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರನೂ ಕೂಡ ಶಿವಯುಕ್ತ ವಿಶ್ವಮಾತೆಯೇ ನನ್ನ ದುಃಖವನ್ನು ನಿವಾರಿಸು ಅಂತ ಬರ್ತಾ ಇರುತ್ತೆ. ರೀಮ್ ಅನ್ನೋ ಒಂದು ವರ್ಡು ಕೂಡ ನಮ್ಮನ್ನು ಎನರ್ಜೆಟಿಕ್ ಆಗಿ ಮಾಡ್ತಾ ಇರುತ್ತೆ. ಹಾಗೆ ಹೂಂ ಫಟ್ ಸ್ವಾಹ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೂಂ ಅನ್ನೋದು ಕೂಡ ಅಸುರ ಸಂಹಾರಕ ಶಿವನೇ ನನ್ನ ದುಃಖವನ್ನು ನಿವಾರಿಸು ಅಂತಂದು ಹೇಳಿಬಿಟ್ಟು. ಸೊ ಕೆಲವೊಂದು ಸಣ್ಣ ಸಣ್ಣ ಬೀಜಾಕ್ಷರಿ ಮಂತ್ರಗಳನ್ನು ಕೂಡ ನಾವು ಪಠಣ ಮಾಡ್ತಾ ಇರಬೇಕು. ಹಾಗೆ ಕೆಲವೊಂದು ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕೆಲವೊಂದು ಮಂತ್ರಗಳನ್ನು ನಾವು ಮನಸ್ಪೂರ್ವಕವಾಗಿ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಔಟರ್ ಬಾಡಿ ಅನ್ನೋದು ನಿರ್ಮಾಣಗೊಳ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಆ ಎನರ್ಜಿನ ಭೇದಿಸ್ಲಿಕ್ಕೆ ಅಷ್ಟು ಈಸಿಯಾಗಿ ಯಾರ ಕೈಯಿಂದನೂ ಆಗ್ತಾ ಇರೋದಿಲ್ಲ. ಸಪೋಸ್ ನಿಜವಾಗ್ಲೂ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೇವಪ್ಪ ಅಂತಂದಾಗಲೂ ಕೂಡ ಕೆಲವೊಂದು ಬೀಜಾಕ್ಷರಿ ಮಂತ್ರಗಳು ಆಗಿರ್ಬೋದು, ಕೆಲವೊಂದು ದೇವರನ್ನ ನಾವು ಜ್ಞಾಪಿಸ್ಕೊಳ್ಳೋದ್ರಿಂದ ಸಡನ್ನಾಗಿ ಆ ಥರದ ಒಂದು ಎನರ್ಜಿ ಎಲ್ಲಿಂದನೋ ಬಂದು ನಮ್ಮನ್ನು ಆವರಿಸ್ಕೊಂಡಂಗೆ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಇದು ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆತ್ಮರಕ್ಷಣೆ ಆಗಿರ್ಬೋದು, ಹಾಗೆ ಸ್ವಯಂ ರಕ್ಷಣೆ ಯಾವ ರೀತಿ ಎಲ್ಲ ಮಾಡ್ಕೋಬಹುದು ಅನ್ನೋ ಹಾಗೆ ಸಣ್ಣ ಪುಟ್ಟ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ರಕ್ಷಣಾ ಮಂತ್ರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.